ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಪ್ರಮುಖವಾಗಿ ರಾಯರೆಡ್ಡಿ ಅವರು ಒಬ್ಬ ರೆಬಲ್ ನಾಯಕ ಅಂತ ಗುರುತಿಸ್ಕೊಂಡವರು ಕಾಂಗ್ರೆಸ್ ಪಾಳ್ಯದಲ್ಲಿ. ಯಾಕಂದ್ರೆ ರಾಯರೆಡ್ಡಿ ಅವರು ಓಪನ್ ಸ್ಟೇಟ್ಮೆಂಟ್ ಏನೇ ಇದ್ರು ಕೂಡ ಕದ್ದು ಮುಚ್ಚಿ ಯಾವ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿಲ್ಲ. ಯಾರೇನೇ ಹೇಳ್ರಿ ಆಗ ಅದನ್ನು ಹೇಳ್ತೀನಿ ಅಷ್ಟೇ ನಾನು ಅನ್ನೋ ರೀತಿಯಲ್ಲಿ ರೆಡ್ಡಿ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟವರು ಯಲಬುರ್ಗಾ ಶಾಸಕರು. ಪ್ರಮುಖವಾಗಿ ರಾಯರೆಡ್ಡಿ ಅವರು ಈ ಹಿಂದೆನೇ ಸಚಿವರಾಗಬೇಕು ಅಂತ ಆಸೆ ಪಟ್ಟಿದ್ರು, ಬಟ್ ಆಗಲಿಲ್ಲ. ಎನಿವೇ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಯರೆಡ್ಡಿ ಅವರು ಆಗಾಗ ಸುದ್ದಿಯಲ್ಲಿದ್ದರು. ಸ್ವಪಕ್ಷದ ವಿರುದ್ಧವೇ ಒಂದಷ್ಟು ವಿಚಾರಗಳನ್ನು ಓಪನ್ ಆಗಿ ಬಹಿರಂಗವಾಗಿ ಪ್ರಸ್ತಾಪ ಮಾಡಿದ್ರು ಅನ್ನೋ ಕಾರಣಕ್ಕೆ. ಬಟ್ ಅದ್ಯಾವುದು ಮ್ಯಾಟರ್ ಆಗಲ್ಲ ಬಿಡಿ. ಪಕ್ಷ ನಿಷ್ಠೆ ಒಂದೇ ಮ್ಯಾಟ್ರ್ ಆಗುತ್ತೆ ಅನ್ನೋದಾದರೆ, ಸಮುದಾಯವಾರು ಮ್ಯಾಟ್ರ್ ಆಗುತ್ತೆ ಅನ್ನೋದಾದರೆ, ಜಿಲ್ಲಾವಾರು ಮ್ಯಾಟ್ರ್ ಆಗುತ್ತೆ ಅನ್ನೋದಾದರೆ ಅವ್ರಿಗೊಂದು ಅವಕಾಶ ಸಿಗಬಹುದು. ಕೊಪ್ಪಳ ಜಿಲ್ಲೆ ಮತ್ತು ರೆಡ್ಡಿ ಲಿಂಗಾಯತ ಕೋಟಾದಲ್ಲಿ ಅವಕಾಶವನ್ನು ನಿರೀಕ್ಷೆ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಆರ್ಥಿಕ ಸಲಹೆಗಾರರಾಗಿ ಕೆಲಸ ಮಾಡಿರುವಂಥ ಅನುಭವ ಕೂಡ ರಾಯರೆಡ್ಡಿ ಅವರಿಗೆ ಇದೆ. ಹಿಂದೆ ಯಾರೋ ಹೇಳ್ತಾ ಇದ್ರು ಅದೇ ಡ್ರಾಬ್ಯಾಕ್ ಆಗ್ತಾ ಇದೆ ಅವ್ರಿಗೆ ಸಚಿವರಾಗೋದಕ್ಕೆ ಅಂತ. ಬಟ್ ಈ ಬಾರಿ ಅದನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಎನಿವೇ ಅವರ ಹಿರಿತನ, ಅನುಭವ ಇದೆಲ್ಲವನ್ನ ನೋಡಿ ಅವರಿಗೆ ಅವಕಾಶ ಮಾಡಿ ಕೊಡಬಹುದು ಈ ಬಾರಿ ಪಕ್ಷ ಅಂತ ಅದೇ ನಿರೀಕ್ಷೆಯಲ್ಲಿ ರಾಯರೆಡ್ಡಿ ಅವರು ಕೂಡ ಕಾಯ್ತಿದ್ದಾರೆ. ಕಾದ್ ನೋಡಬೇಕು ಪಕ್ಷದ ನಿರ್ಧಾರ ಏನು ಅಂತ. ಪ್ರಮುಖವಾಗಿ ಸಿದ್ದರಾಮಯ್ಯನವರ ಅತ್ಯಾಪ್ತರಲ್ಲಿ ಒಬ್ರು ಅಂತ ಗುರುತಿಸ್ಕೊಂಡವರು ರಾಯರೆಡ್ಡಿ ಅವರು. ಕೊಪ್ಪಳ ಜಿಲ್ಲೆ ಭಾಗದಲ್ಲಿ ಒಬ್ಬ ಪ್ರಬಲ ನಾಯಕ, ರೆಡ್ಡಿ ಲಿಂಗಾಯತ ಕೋಟಾದಲ್ಲೂ ಕೂಡ ಒಬ್ಬ ಪ್ರಬಲ ನಾಯಕ ಆಗಿ ಗುರುತಿಸ್ಕೊಂಡಿದ್ದಾರೆ ರಾಯರೆಡ್ಡಿ ಅವರು. ಇದನ್ನ ಅಳೆದು ತೂಗಿ ನೋಡಿದ್ರೆ ಅವ್ರಿಗೊಂದು ಸ್ವಲ್ಪ ಅನುಭವ ಇದೆಯಪ್ಪ, ಕೊಟ್ಬಿಡೋಣ ಅನ್ನೋ ರೀತಿಯಲ್ಲಿ ಏನಾದರೂ ಮನಸ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಅವಕಾಶ ಸಿಗೋದ್ರಲ್ಲಿ ಡೌಟ್ ಇಲ್ಲ. ಸಿದ್ದರಾಮಯ್ಯನವರು ಕೂಡ ಬ್ಯಾಟ್ ಬೀಸಬಹುದು ರಾಯರೆಡ್ಡಿ ಅವರ ಪರವಾಗಿ ಅನ್ನುವಂಥ ನಿರೀಕ್ಷೆ ಇದೆ. ತನ್ನ ಆಪ್ತರಿಗೆ ಅವಕಾಶ ಮಾಡಿಕೊಡಿಸ್ತಾರೆ ಅಂತ. ಹಂಗೇನಾದರೂ ಆದಲ್ಲಿ ರಾಯರೆಡ್ಡಿ ಅವರ ಹೆಸರು ಕೂಡ 2ನೇ ಲಿಸ್ಟಲ್ಲಿ ಅಂತಿಮ ಆಗೋ ಸಾಧ್ಯತೆ ಇದೆ.